ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಸ್ಬೆಂಡು ಮಾತಾಡಬೇಡಿ ನೀವು. ಗೌರಿ ಕೊಟ್ಟಿರೋ ಟಾಸ್ಕ್ ಅಲ್ಲಿ ನೀವು ಗೆಲ್ಬೇಕು, ನಮ್ಮೆಲ್ಲರ ಜೊತೆ ಸಂತೋಷವಾಗಿರ್ಬೇಕು ಅಂತ ಕಣ್ಕಂಡ್ ದೇವ್ರ ಹತ್ರ ನಾನು ಪ್ರಾರ್ಥನೆ ಮಾಡ್ತಿದ್ರೆ ನೀವು ಮಾತ್ರ ನನ್ಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ತರ ಟಾಸ್ಕ್ಗೆ ಬರಲ್ವಾ? ನಿಮ್ಗೆ ಇದು ಸರಿ ಅನ್ಸುತ್ತೇನ್ರಿ? ಇಲ್ಲ ಹಸ್ಬೆಂಡು, ಸರಿಯಾಗಿ ಸಮಯಕ್ಕೆ ಬರಬೇಕು ಅನ್ಕೊಂಡೆ, ಆದ್ರೆ ಆಗ್ಲಿಲ್ಲ ಅಂದ್ರೆ ಏನರ್ಥ? ಟಾಸ್ಕ್ ಅಲ್ಲಿ ಗೆಲ್ಲೋದಕ್ಕಿಂತ ಇಂಪಾರ್ಟೆಂಟ್ ಕೆಲಸ ಏನಿತ್ತು ನಿಮ್ಗೆ? ನಾನೆಷ್ಟು ಸರ್ತಿ ಫೋನ್ ಮಾಡಿದ್ರು ತೆಗಿಯಲ್ಲ. ಅಚ್ಚು ಹತ್ರ ಅರ್ಧ ಗಂಟೆಗೆ ಬರ್ತೀನಿ ಅಂದವ್ರು ಇವಾಗ ಬರ್ತಾ ಇದ್ದೀರಾ. ಇದೇನಾ ನಿಮ್ ವರ್ಕ್ ಕಮಿಟ್ಮೆಂಟು? ಒಪ್ಕೊಂಡಿರೋ ಕೆಲ್ಸದ ಮೇಲಿರೋ ಶ್ರದ್ಧೆ ಇದೇನಾ ನಿಮ್ದು? ಕ್ಷಮಿಸಿ ಹಸ್ಬೆಂಡು, ನಾಳೆ ನಡೆಯೋ ಪರೀಕ್ಷೆಯಲ್ಲಿ ನನ್ಗೆ ತೆಗಿಡ್ತೀನಿ, ಎಲ್ಗೂ ಹೋಗಲ್ಲ. ಇಲ್ಲೇ ಇರ್ತೀರಾ ಅಂತ ಏನ್ರಿ ಗ್ಯಾರಂಟಿ? ಬೆಳಗ್ಗೆನೂ ಇದನ್ನ ಹೇಳ್ಬಿಟ್ಟು ಹೋಗಿದ್ ನೀವು, ಆದ್ರೆ ಏನ್ ಮಾಡಿದ್ರಿ? ಮತ್ ಹೆಂಗ್ ನಂಬೋದ್ ನಿಮ್ಮನ್ನ? ನಾಳೆ ನೀವು ಸೋತ್ರೆ ಮನೆನೇ ಬಿಟ್ಟು ಹೋಗ್ಬೇಕಾಗತ್ತೆ ಅನ್ನೋದು ಗೊತ್ತಿಲ್ವಾ ನಿಮ್ಗೆ? ನೀವೆಷ್ಟೇ ಕೇಳ್ಕೊಂಡ್ರು, ನಾವೆಷ್ಟೇ ಮಾತಾಡಿದ್ರು ನಿಮ್ಮಲ್ಲಿರೋಕೆ ಗೌರಿ ಆಗ್ಲಿ, ಅತ್ತಿಗೆ ಆಗ್ಲಿ, ಚಿಕ್ಕಮ್ಮ ಆಗ್ಲಿ ಬಿಡಲ್ಲ. ಯಾಕೆ ನನ್ ಮಾತನ್ನ ಸೀರಿಯಸ್ ಆಗಿ ತಗೊಳಲ್ಲ? ನಾನ್ ಏನ್ ಹೇಳಿದ್ರು ಎಲ್ಲದನ್ನು ತಮಾಷೆಗೆ ಯಾಕೆ ತಗೊಳ್ತೀರಾ ನೀವು? ನಿಮ್ಗೆ ಇರಕ್ ಇಷ್ಟ ಇಲ್ವಾ? ಮನೆ ಬಿಟ್ಟು ಹೋಗ್ಬೇಕು ಅನ್ನೋದೇನಾದ್ರು ಇದ್ರೆ ಹೇಳ್ಬಿಡಿ, ನಾನೇ ನಿಮ್ಮನ್ನ ನಿಮ್ಮೂರು ಕರ್ಕೊಂಡು ಬಿಟ್ಬಿಟ್ಟು ಬಂದ್ಬಿಡ್ತೀನಿ. ನಾನು ಎಲ್ಗೂ ಹೋಗಲ್ಲ ಹಸ್ಬೆಂಡು. ಸಾವಿವರೆಗೂ ನಿಮ್ ಜೊತೆ ಬಾಳ್ಬೇಕು ಅಂತ ನಿಮ್ ಮನೆಗೆ ಬಲ್ಗಾಲಿಟ್ಟು ಬಂದಿದ್ದೀನಿ. ಹೇಗೆ ಮನೆ ಬಿಟ್ಟು ಹೋಗ್ಲಿ? ಮತ್ ಯಾಕ್ರಿ ಟಾಸ್ಕ್ ಸರಿಯಾಗಿ ಟೈಮಿಗೆ ಬರಲಿಲ್ಲ? ನಿಮ್ಮ ಹತ್ರ ಮಾತಾಡೋದಕ್ಕೆ ಟೈಮ್ ಇಲ್ಲ. ನನ್ನ ಫ್ರೆಂಡ್ನ ಬೇಗ ರಿಲೀಸ್ ಮಾಡಿ. ಯಾವಾಗ ಕೇಳಿದ್ರು ಕೆಲಸ ಅಂತ ಹೇಳ್ತೀರಾ. ನೀವು ನಿಮ್ ಕೆಲಸನೇ ಹೆಚ್ಚಾಗೋಯ್ತಾ? ಯಾಕೆ ನಮ್ಮ ಮಾತನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ನೀವು? ಗೌರಿ ಕೊಟ್ಟಿರೋ ಟಾಸ್ಕ್ನ ದಯವಿಟ್ಟು ಸೀರಿಯಸ್ ಆಗಿ ತಗೊಳ್ಳಿ. ನಿನ್ನೆ ನೀವು ಗೆದ್ದಾಗ ಎಷ್ಟು ಸಂತೋಷ ಪಟ್ಟೆ. ಎಲ್ರ ಮುಂದೆ ಖುಷಿನ ವ್ಯಕ್ತಪಡಿಸಕ್ ಆಗದೆ ಇದ್ರು ಮನ್ಸೊಳಗಡೆ ಎಷ್ಟು ಖುಷಿ ಪಟ್ಟೆ ಗೊತ್ತಾ? ನಿಂತಲ್ಲೇ ದೇವ್ರಿಗೆ ಕೈ ಮುಗ್ದೆ. ನಿನ್ನೆ ತರ ಇವತ್ತು ಗೆಲ್ತೀರಾ ಅನ್ಕೊಂಡೆ, ಆದ್ರೆ ನೀವು ಬರಲೇ ಇಲ್ಲ. ಬರ್ದೇನೆ ಸೋಲು ಅಂತ ಅನ್ಕೊಂಡ್ರಲ್ರಿ, ಬೇಜಾರಾಗಲ್ವಾ ನಮ್ಗೆ? ನಿಜ ಹಸ್ಬೆಂಡು, ನನ್ನಿಂದ ನಿಮ್ಗೆ ತುಂಬಾ ನೋವಾಗಿದೆ. ಆದ್ರೆ ನಾನು ಬರಕ್ ತುಂಬಾ ಪ್ರಯತ್ನ ಪಟ್ಟೆ, ಕೆಲ್ಸದಿಂದ ಆಗಿಲ್ಲ. ನಾಳೆನೂ ಹಿಂಗೆ ಮಾಡ್ತೀರಾ? ಖಂಡಿತ ಇಲ್ಲ. ನಾಳೆ ನಮ್ಮ ಮನೇಲೇ ಇರ್ತೀನಿ. ನಿಮ್ಗೋಸ್ಕರ ನಾನು ಗೆದ್ದೆ ಗೆಲ್ತೀನಿ. ನನಗೋಸ್ಕರ ಅಲ್ಲ ರೀ, ನಿಮ್ಮ ಸ್ಥಾನ ಇಲ್ಲಿ ಉಳಿಸ್ಕೊಳ್ಳೋಕ್ಕೋಸ್ಕರ ನೀವು ಗೆಲ್ಲೇಬೇಕು. ಆಯ್ತು ಹಸ್ಬೆಂಡು, ಎಲ್ರೂ ಮುಂದೆ ನನ್ನನ್ನು ಬಿಟ್ಕೊಡ್ದೆ. ನನ್ನ ಪರವಾಗಿ ನಿಂತಿದ್ದಕ್ಕೆ ನಿಮ್ಮ ಮೇಲಿರೋ ಗೌರವ ಇನ್ನೂ ಹೆಚ್ಚಾಯ್ತು. ಎಲ್ರೂ ಮುಂದೆ ನೀವು ಬೈತಿರೋ ಅಂತ ಅನ್ಕೊಂಡಿದ್ದೆ, ಆದ್ರೆ ಆಗ್ಬಾರ್ದೆ. ನನ್ನ ಪರವಾಗಿ ಮಾತಾಡಿದ್ರಲ್ವಾ, ಅದ್ರಲ್ಲೇ ಗೊತ್ತಾಗತ್ತೆ ನಿಮ್ ಗುಣ ಏನು ಅಂತ. ಸಾಕು, ಈ ಹೊಗಳಕ್ಕೆ ಎಲ್ಲ ಬೇಡ. ನಾಳೆ ಎಲ್ಲೂ ಹೋಗದೆ ಇಲ್ಲೇ ಇದ್ದು ಗೆಲ್ಲೋದ್ರ ಬಗ್ಗೆ ಗಮನ ಕೊಟ್ರೆ ಅಷ್ಟು ಸಾಕು.